ಎಲ್ಲ ರೈತರಿಗೂ ಇವತ್ತು ನಾನು ತೆಗಿಲ್ತಿಪ್ಪಿಗೆ ಬಂದಿದ್ದೀನಿ. ಕಾಳಗಿ ತಾಲೂಕು ಗುಲ್ಬರ್ಗ ಜಿಲ್ಲೆಯಲ್ಲಿ ಬರುತ್ತೆ ಇದು. ಈ ಹೊಲದ ರೈತರಾದ ಭೀಮರಾವ್ ಬಿಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು. ಈ ಹೊಲದಲ್ಲಿ ಅವರು BSMR 736 ತಳಿನ ಬೆಳೀತಾ ಇದ್ದಾರೆ. ನಾನು ತುಂಬ ಜನ ರೈತರಿಗೆ ಕೇಳಿದ್ದೀನಿ, ಗುಲ್ಬರ್ಗದಲ್ಲಿ ಇರ್ತಕ್ಕಂಥ ರೈತರಿಗೆ ಈ BSMR ತೊಗರಿ ಹಚ್ಚಿದ್ದಾರೆ ಅಂದರೆ ಯಾರು ಹಚ್ಚಿಲ್ಲ, ನಮ್ಮ ಕಡೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು, ಬೆಳೀತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತು ಮಾಲು ಬರ್ತಾ ಇಲ್ಲ, ಇಳುವರಿ ಕೂಡ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇವಾಗ ಇವರು ಹೊಲದಲ್ಲಿ ಹಚ್ಚಿದ್ದಾರೆ. ಆಲ್ರೆಡಿ ಇವರು ಜೂನ್ 1ಗೆ ಹಚ್ಚಿದ್ದಾರೆ. ಸಾಲಿಂದ ಸಾಲಿಗೆ 6 ಫೀಟ್ ಇದೆ, ಬೀಜದಿಂದ ಬೀಜಕ್ಕೆ 1.5 ಫೀಟ್ ಅಥವಾ 2 ಫೀಟ್ವರೆಗೂ ಇದೆ ಇದ್ರದ್ದು. ಈ ಬೆಳೆಯ ಮಾಹಿತಿ ಇವರನ್ನ ಕೇಳಿ ತಿಳ್ಕೊಳ್ಳೋಣ. ಇವಾಗ ಅವ್ರು ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕೂಡ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ಏನು ಹೇಳ್ತೀರಿ ಈ ತೊಗರಿ ಬಗ್ಗೆ ನೀವು? ಈ ತೊಗರಿ ಬಗ್ಗೆ ನೋಡಿ ಸರ್, ನಾವು GRC ಯಾವ್ಯಾವೋ ತೊಗರಿ ಹಾಕಿದ್ದೀವಿ, ಆದ್ರೂ ನಮ್ಗೆ ಈ ತೊಗರಿ ಇಳುವರಿ ನಮ್ಗೆ ಯಾವ ಕಂಡಿಲ್ಲ. ಆದ್ರೂ ನಮ್ಗೊಂದು ದೋಸ್ತರು ಹುಡುಗರು ಕೊಟ್ಟು ಈ ಬೀಜ ನಿಮ್ಮ ಹೊಲದಲ್ಲಿ ಫಸ್ಟ್ ಕ್ಲಾಸ್ ಆತಾವ್ ಮಾಡ್ರಿ ಅಂತ ಹೇಳಿದ್ರು. ಈಗ ನಮ್ ಭಾಳ ಆನಂದ ಕಂಡದ. ಈಗ ನಮ್ಮ ತೊಗರಿ ಅಂದ್ರು ಎಕರ್ಕ 9-10 ಬರ್ತದಂತ ನಮಗೆ ಗ್ಯಾರಂಟಿ ಅನ್ಸದ ಈ ಫಲದ ಮೇಲೆ. ಈ ಫಲದ ಮೇಲೆ ಅಂತ ಫಲ ನಮ್ಗೆ ತೊಗರಿ ಬೀಜ ಸಿಕ್ಕವ. ಆದ್ರೆ ಇದ್ರಿಂದ ನಮ್ಮ ರೈತರಿಗೆ ಇದು ಕಬ್ಬು ಮಾಡೋದಕ್ಕೆ ಇದು ಭಾಳ ಒಳ್ಳೇದಂತ ನಮಗೆ ಅನ್ಸದ. ನಮ್ಗೆ ಏನು ಹೈರಾಣ ಆಗಿದೆ, ನಾವು ಸದಿ ಕಳಿಸಿಲ್ಲ, ಹೆಚ್ಚಾಗಿ ಅದ ಲಾಗೋಡಿ ಮಾಡಿಲ್ಲ. ಆದ್ರೆ ಇದ್ರ ಬಳಿ ನಮ್ಗೆ ರೈತರಿಗೆ ಬೆನಿಫಿಟ್ ಅದ ಅಂತ ನಮ್ಗೆ ಅನುಭವ ಆಗ್ಯದ. ಆದ್ರೂ ಮುಂದೆ ಇದೇ ತರ ನಾವು ಈ 3 ಎಕರೆ ಮಾಡಿ ಮುಂದೆ 10 ಎಕರೆ ತನ ಮಾಡ್ಬೇಕಂತ ನಮ್ಮ ಉದ್ದೇಶ. ಇದೇ ತಳಿ ಮಾಡಿಸ್ತೀವಿ. ಎಲ್ಲೂ ನಟಿ ಹೋಗೋದಾಗ್ಲಿ, ರೋಗ ಬೀಳೋದಾಗ್ಲಿ, ನಮ್ಮ ಭೂಮಿ ಬಹಳಷ್ಟು ನೆಟೆ ಹೋಗೋ ಅಂಜಿಕೆ ನಮಗಿತ್ತು. ಇದು ನೆಟೆ ಹೋಗ್ತದೆ ಅನ್ನೋದು ಡೌಟ್ ಇತ್ತು. ಒಂದೇ ದಾಂಟ ನೆಟೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ನಮ್ಮ ಭೂಮಿ ಕ್ಯಾಸರಿ ಇದು ಗಂಡ ಕ್ಯಾಸರಿ ಅಂತಾರೆ. ಕ್ಯಾಸರಿ ಭೂಮಿ ಪ್ರತಿ ತೊಗರಿ ನೆಟೆ ಹೋಗಿ ನಮಗೆ ಬರ್ತಾನೆ ಸಾಚಿತ್ತು. ಈ ತೊಗರಿಲಿ ನಮ್ಗೆ ಭಾಳ ಅನುಕೂಲ ಆಗಿದೆ. ಅನುಕೂಲ ಆಗಂತ ಪ್ರಸಂಗದ ಮುಂದೆ ಇದಕ್ಕೆ ಹೆಚ್ಚಿನ ಮಾಡಿ ನೋಡ್ತೀವಿ ನಾವು ಅಂತ ಕಾಯಸ. ಈಗ ಮತ್ತೆ ಇದಕ್ಕೆ ಮೇಂಟೆನೆನ್ಸ್ ಏನು ಮಾಡ್ರಿ? ಇಲ್ಲಿ ತಾನೇ ಮೇಂಟೆನೆನ್ಸ್ 2 ಸಲ ಗೊಬ್ಬರ ಕಟ್ಟಿ ಮೊದಲು ಕಲ್ಲಂಗಡಿ ಹಾಕಿದ ಹೊಲ ಇದು. ಕಲ್ಲಂಗಡಿ ಹಾಕಿದ ಹೊಲದಾಗ ಹಂಗೆ ಆಗಿ ಬೀಜ ಉರಿ ಆಯ್ತು. ಒಂದು ಸಲ ಗೊಬ್ಬರ ಹೊಡೆದಿವಿ, 2 ಸಲ ಗೊಬ್ಬರ ಹೊಡೆದಿವಿ. ಆಯ್ತು. ಈ ಸದ್ಯ ಎಣ್ಣೆ ಚಾಲು ಮಾಡಿ ನೀರು. ಈಗ ಎಣ್ಣೆ ಎಷ್ಟು ಸಲ ಸ್ಪ್ರೇ ಮಾಡಿದಕ್ಕೆ ಇಲ್ಲಿ ತನ? 2 ಸಲ ಮಾಡಿ. 2 ಸಲ ಮಾಡ್ಯಾರ. ಇನ್ನ 2 ಸಲ ಬೇಕಿದೆ. 2 ಸಲ ಕಾಯಿ ಕೊಡ್ತಾನ. ನೀರು ಬಿಡ್ಲತ್ತಿರ್ತಾಳ ಹಂಗೆ? ನೀರು ಚಾಲು ಅದ. ನೀರು ಬಿಡ ಶುರು ಮಾಡಿ ಎಷ್ಟು ಆಯ್ತು? ಈಗ 1 ವಾರ ಹಚ್ಚ ಕಡೆ ಆಗ್ಯದ. 1 ವಾರ 15 ದಿನ ಒಳಗೆ ಬಿಟ್ಟಿವಿ. 15 ದಿನ ಒಳಗೆ ಇನ್ನೂ ಒಂದು ಸರಿ 2 ದಿನ ಬಿಡ್ತೀವಿ. ಬಿಟ್ಟರೆ ಈಗ ಇಷ್ಟು ಥರ ಇರೋದ್ರಿಗೆ ನಮ್ಮ ಬರಂಗೆ ಕಾಣುತ್ತೆ ನಮ್ಗೆ ಆಗ್ತದೆ. ಓಕೆ ರೈತರೆ, ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಇದು BSMR 736 ತಳಿ ಬೀಜ. ಇದು ತುಂಬ ಜನರು ಹೇಳ್ತಾ ಇದ್ರು ನನಗೆ, ಈ ತಳಿ ಗುಲ್ಬರ್ಗ ಡಿಸ್ಟಿಕಲ್ಲಿ ಆಗಲ್ಲ, ಎರಿ ಹೊಲಕ್ಕೆ ಆಗಲ್ಲ, ಇದು ಓನ್ಲಿ ರೆಡ್ ಸಾಲ್ಟು ಮತ್ತು ಬೀದರಲ್ಲೇ ಸಕ್ಸಸ್ ಇದೆ ಅಂತ ಹೇಳ್ತಾ ಇದ್ರು. ಬಟ್ ಇಲ್ಲೂ ಕೂಡ ನಾನು ನೋಡ್ತಾ ಇದ್ದೀನಲ್ಲ, ಇವಾಗ ಮಸ್ತನಾಗದ ಬೆಳೆ. ನೀವು ನೋಡ್ತಿರ್ಬೋದು ಇಲ್ಲಿ ಈ ಒಂದೊಂದು ಏನವಲ್ರಿ ಇವು. ಈಗ ನನ್ನ ಗುಜ್ಜುತನ ಫುಲ್ ಅಷ್ಟು ಚಂಡಿಗಳಾಗಲಿ, ಹೂವು ಮಗ್ಗಿ ಆಗಲಿ, ಪೂರ ಹಣ್ಣು ಮಸ್ತ್ ಹೊಡೆದಿದೆ. ಇಲ್ಲಿ ತೆಳಗೆ ಒಂದೊಂದು ಬೇರುಗಳು ಭೀ ನೋಡ್ಬೋದು ನೀವು ಅಲ್ಲಿ ಎಷ್ಟು ಯಾವ ರೀತಿ ಹೊಡೆದಿದೆ ಅಂತ ಹೇಳಿ. ತೆಳಗೆ ಇಷ್ಟಿಷ್ಟು ದಪ್ಪ ಆಗ್ಯದ ಪೂರ ಅದು.
ನೋಡ್ರಿ ಇಲ್ಲಿ ಹೂವು ನೋಡಿ ಎಷ್ಟು ಮಸ್ತ್ ಹತ್ತದೆ ಅದಕ್ಕೆ. ಇದಕ್ಕೆ ಹೂವು ನೋಡ್ರಿ ನಮ್ಮನ್ನ ಹತ್ತದ ಸುಮ್ಮನೆ ಹೂವಿನ ಗಿಡ ಹಚ್ಚಾರ ಅಂದಂಗೆ ಮತ್ತೆ ಹೂವು ಐತಕರ. ತೊಗರಿರ ಮಸ್ತ್ ಅದ, ಮಿನಿಮಮ್ 10 ಫೀಟ್ ಅದ ಹೈಟ್ ಅದ ಅದು ತೊಗರಿ. ನಮ್ಮಲ್ಲಿ ಇದ್ರ ಸಹ ಹೈಟ್ ಅದ ತೊಗರಿ. ಬುಡಗಳು ನೋಡ್ರಿ ಎಷ್ಟು ಪಿಂಡವ ಒಂದೊಂದು. ಇಲ್ಲಿ ನೋಡ್ರಿ ನನ್ನ ಕೈ ಕಿನ್ನ ಬಿ ಇದೇ ಪಿಂಡ ಕಾಣತ್ತೀನಿ ನಿಮಗೆ, ಈ ತೊಗರಿ ತೆಳಗಿನ ಬುಡ. ಅಲ್ಲಿ ನೋಡ್ರಿ ಅದರ ನನ್ನ ಕೈ ಕಿನ್ನ ಬಿ ಹೆಚ್ಚಿಗೆ ಪಿಂಡೆ ಅದೇನದು ಇದೆ ಈಗ. ಓಕೆ ರೈತರೆ, ನೀವೇನು ನೋಡ್ತಾ ಇರಲ್ಲ, ಇದು BSMR 736 ಬಗ್ಗೆ ಇದು ಮಾಹಿತಿ ಈ ಹೊಲದಲ್ಲಿ ಇರ್ತಕ್ಕಂಥದ್ದು. ಇನ್ನೂ ಜಾಸ್ತಿ ರೈತರಿಗೆ ಖುನ ಇಲ್ಲ ಈ ತೊಗರಿ ಬೆಳೆ ಬಗ್ಗೆ. ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಯಲ್ಲಿ ಯಾರು ರೈತರು ಇರ್ತಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ತಳಿ ಆದರೂ ಸೂಪರ್ ಅದ, ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ನಾನಾದರೂ 9 ವರ್ಷದಿಂದ ಬೆಳೀತಾ ಇದ್ದೀನಿ, ನಮಗೂ ಯಾವುದೇ ರೀತಿ ಪ್ರಾಬ್ಲಮ್ ಏನಾಗಿಲ್ಲ. ಇಳುವರಿ ಹೆಂಗೆ ಬರೋದು ಹಾಗೆ ಬಂದಿದೆ. ಬಟ್ ಈ ಎರಿ ಹೊಲದಲ್ಲೂ ಕೂಡ ಸೂಪರಾಗಿ ಬಂದಿದೆ. ಇದು ಗುಲ್ಬರ್ಗ ಜಿಲ್ಲೆಯಲ್ಲಿ ಕೂಡ ಇದು ಮ್ಯಾಕ್ಸಿಮಮ್ ಎಕರೆಗೆ 9-10 ಬರುತ್ತೆ ಅಂತ ರೈತರು ಹೇಳ್ತಿದ್ದಾರೆ. ಈ ತೊಗರಿನವರು ಈ ಹೊಲದ ರಾಶಿ ಹೇಗೆ ಮಾಡ್ತಾರೆ ಮತ್ತು ಈ ಹೊಲಕ್ಕೆ ಇಳುವರಿ ಎಷ್ಟು ಬಂತು, ಎಷ್ಟು ಮಾಲ್ ಆಯಿತು, ಪ್ರತಿಯೊಂದು ಕೂಡ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆ, ಎಲ್ಲರಿಗೂ ಬಾಯ್.